ನಾನು ತಿಪ್ಪೇಸ್ವಾಮಿ, ಸಹಾಯಕ ಪ್ರಾಧ್ಯಾಪಕರು, ಅರ್ಥಶಾಸ್ತ್ರ ವಿಭಾಗ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು, ಕೊರಟಗೆರೆ. ನಾನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ವಿಷಯ ಥಿಯರಿ ಆಫ್ ಕನ್ಸ್ಯೂಮರ್ ಬಿಹೇವಿಯರ್. ಈ ಒಂದು ವಿಶ್ಲೇಷಣೆಯಲ್ಲಿ ಮುಖ್ಯವಾಗಿ ಇರತಕ್ಕಂಥ ಒಂದು ಕಾನ್ಸೆಪ್ಟ್ ಅಂದರೆ ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್, ಸಂಖ್ಯಾಸೂಚಕ ತುಷ್ಟುಗುಣ ವಿಶ್ಲೇಷಣೆ. ಅನುಭೋಗಿಯ ವರ್ತನೆಗೆ ಸಂಬಂಧಪಟ್ಟಿರ್ತಕ್ಕಂಥ ತುಷ್ಟುಗುಣ ವಿಶ್ಲೇಷಣೆಯನ್ನು ಮೊದಲ ಬಾರಿಗೆ ಪ್ರತಿಪಾದಿಸಿರ್ತಕ್ಕಂಥ ಆರ್ಥಿಕ ಚಿಂತಕರು ಅಂತಂದರೆ WS ಜೀವನ್ಸ್, ಕಾರ್ಲ್ ಮೆಂಜರ್ ಹಾಗೂ ಲಿಯೋನೋ ವಾಲ್ರರ್ ಅವರು ಈ ಒಂದು ತುಷ್ಟುಗುಣ ವಿಶ್ಲೇಷಣೆಯನ್ನು ಜಗತ್ತಿನಲ್ಲಿ ಮೊದಲ ಬಾರಿಗೆ ಪರಿಚಯಿಸಿದರು. ಈ ಒಂದು ವಿಶ್ಲೇಷಣೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ದು ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರು. ನವಸಂಪ್ರದಾಯ ಪಂಥದ ಹೆಸರಾಂತ ಆರ್ಥಿಕ ಚಿಂತಕರಾಗಿರ್ತಕ್ಕಂಥ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರು 1890ರಲ್ಲಿ ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅಂತಕ್ಕಂಥ ಒಂದು ಗ್ರಂಥದಲ್ಲಿ ಈ ಒಂದು ಸಂಖ್ಯಾಸೂಚಕ ತುಷ್ಟುಗುಣ ವಿಶ್ಲೇಷಣೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ದಾರೆ. ಇಲ್ಲಿ ತುಷ್ಟುಗುಣ ಅಂದ್ರೆ ಏನು ಅನ್ನೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಮಾನವನ ಬಯಕೆಗಳನ್ನು ಈಡೇರಿಸತಕ್ಕಂಥ ಸರಕಿನ ಗುಣಕ್ಕೆ ತುಷ್ಟುಗುಣ ಅಂತ ಕರೀತೀವಿ. ಯಾಕೆ ಗ್ರಾಹಕರು ಅಥವಾ ಅನುಭೋಗಿಗಳು ಸರಕು ಮತ್ತು ಸೇವೆಗಳನ್ನು ಕೊಂಡ್ಕೊಳ್ತಾರೆ ಅಂತಂದ್ರೆ ಆ ಸರಕು ಮತ್ತು ಸೇವೆಗಳಲ್ಲಿ ಮಾನವನ ಬಯಕೆಗಳನ್ನು ಈಡೇರಿಸತಕ್ಕಂಥ ಒಂದು ಗುಣ ಇರುತ್ತೆ. ಆ ಕಾರಣಕ್ಕಾಗಿ ಗ್ರಾಹಕರು ಸರಕು ಮತ್ತು ಸೇವೆಗಳನ್ನು ಕೊಂಡ್ಕೊಳ್ತಾರೆ. ಈ ತುಷ್ಟುಗುಣ ಅಂತಕ್ಕಂಥದ್ದು ಒಂದು ಎಕನಾಮಿಕ್ ಕಾನ್ಸೆಪ್ಟ್, ಇದು ಒಂದು ಆರ್ಥಿಕ ಪರಿಭಾವನೆ. ಜೊತೆಗೆ ಇದಕ್ಕೆ ಯಾವುದೇ ನೈತಿಕ ಕಟ್ಟುಪಾಡುಗಳು ಇಲ್ಲ. ಇದು ಒಂದು ಮಾನಸಿಕವಾಗಿರ್ತಕ್ಕಂಥ ಅಂಶ. ವ್ಯಕ್ತಿಯಿಂದ ವ್ಯಕ್ತಿಗೆ, ಸ್ಥಳದಿಂದ ಸ್ಥಳಕ್ಕೆ ಇದು ಭಿನ್ನತೆಯನ್ನು ನಾವು ನೋಡಬಹುದು. ಈ ರೀತಿ ತುಷ್ಟುಗುಣಕ್ಕೆ ಸಂಬಂಧಪಟ್ಟಂತೆ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ರವರು ಸಂಖ್ಯಾಸೂಚಕ ತುಷ್ಟುಗುಣ ವಿಶ್ಲೇಷಣೆಯನ್ನು ಪ್ರತಿಪಾದನೆ ಮಾಡಿದ್ದಾರೆ. ಕಾರ್ಡಿನಲ್ ಯುಟಿಲಿಟಿ ಅಪ್ರೋಚ್ ಇಂಟ್ರೊಡ್ಯೂಸ್ಡ್ ಬೈ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್. According to Alfred Marshall, utility can be measured. The consumer can express his satisfaction in cardinal numbers such as 1, 2, 3, 4, etc. The consumer is a rational who chooses and compares the utilities of the various commodities. ಅಂದರೆ ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಅನ್ನ ಅಥವಾ ಸಂಖ್ಯಾಸೂಚಕ ತುಷ್ಟುಗುಣ ವಿಶ್ಲೇಷಣೆಯನ್ನ ಮೊದಲ ಬಾರಿಗೆ ಪರಿಚಯಿಸಿರ್ತಕ್ಕಂಥ ಆರ್ಥಿಕ ಚಿಂತಕರು WS ಜೀವನ್ಸ್ ಇವರಾದರೆ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ದು ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಅವರಿಗೆ ಸಲ್ಲುತ್ತೆ. ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಅವರು ಸರಕು ಮತ್ತು ಸೇವೆಗಳಿಂದ ಲಭ್ಯವಾಗ್ತಕ್ಕಂಥ ತುಷ್ಟುಗುಣವನ್ನ ಅಂಕಗಣಿತ ಅಲ್ಲಿ ಬರ್ತಕ್ಕಂಥ ಸಂಖ್ಯೆಗಳ ಮುಖಾಂತರ ಮಾಪನ ಮಾಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಕಾರಣಕ್ಕಾಗಿ ಮಾರ್ಷಲ್ ರವರ ಈ ಒಂದು ಸಂಖ್ಯಾಸೂಚಕ ತುಷ್ಟುಗುಣ ವಿಶ್ಲೇಷಣೆ ಅಂತಕ್ಕಂಥದ್ದು ಏನಿದೆಯಲ್ಲ, ಈ ಒಂದು ತುಷ್ಟುಗುಣ ವಿಶ್ಲೇಷಣೆಯಲ್ಲಿ ಲಭ್ಯವಾಗ್ತಕ್ಕಂಥ ತುಷ್ಟುಗುಣವನ್ನು ಸಂಖ್ಯೆಗಳ ಮುಖಾಂತರ ಮಾಪನ ಮಾಡಬಹುದು ಅಂತ ಹೇಳ್ತಾರೆ. ಆ ಕಾರಣಕ್ಕಾಗಿ ಇದನ್ನ ಸಂಖ್ಯಾಸೂಚಕ ತುಷ್ಟುಗುಣ ವಿಶ್ಲೇಷಣೆ ಅಂತ ಕರೀತೀವಿ. ಹಾಗೇನೆ ಈ ಒಂದು ವಿಶ್ಲೇಷಣೆಯಲ್ಲಿ ಅನುಭೋಗಿ ತನಗೆ ಲಭ್ಯವಾಗ್ತಕ್ಕಂಥ ಈ ಒಂದು ತುಷ್ಟುಗುಣವನ್ನು ಹೋಲಿಕೆ ಮಾಡೋದಕ್ಕೂ ಕೂಡ ಸಾಧ್ಯ ಇದೆ ಅಂತ ಹೇಳ್ತಾರೆ. ತುಷ್ಟುಗುಣವನ್ನು ಹೋಲಿಕೆ ಮಾಡಲು ಕೂಡ ಸಾಧ್ಯವಿದೆ ಅಂತ ಅಂದ್ಬಿಟ್ಟು ಹೇಳ್ತಾರೆ ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಅವರು. ಈ ತುಷ್ಟುಗುಣ ವಿಶ್ಲೇಷಣೆಗೆ ಸಂಬಂಧಪಟ್ಟಂತೆ ನಾವು ಎರಡು ಕಾನ್ಸೆಪ್ಟ್ಗಳನ್ನು ನೋಡ್ತೀವಿ. ಆ ಎರಡು ಕಾನ್ಸೆಪ್ಟ್ಗಳು ಅಂತಂದ್ರೆ ಒಂದು ಟೋಟಲ್ ಯುಟಿಲಿಟಿ, ಅನದರ್ ಒನ್ ಈಸ್ ಮಾರ್ಜಿನಲ್ ಯುಟಿಲಿಟಿ. ಒಟ್ಟು ತುಷ್ಟುಗುಣ ಅಂದ್ರೆ ಏನು, ಸೀಮಾಂತ ತುಷ್ಟುಗುಣ ಅಂದ್ರೆ ಏನನ್ನೋದನ್ನು ನಾವು ತಿಳ್ಕೋಬೇಕಾಗುತ್ತೆ. ಒಟ್ಟು ತುಷ್ಟುಗುಣ ಅಂತಂದ್ರೆ ಒಬ್ಬ ಅನುಭೋಗಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಸರಕಿನ ವಿವಿಧ ಘಟಕಗಳನ್ನು ಅನುಭೋಗಿಸಿದಂಥ ಸಂದರ್ಭದಲ್ಲಿ ಆ ಎಲ್ಲ ಘಟಕಗಳಿಂದ ಅವನಿಗೆ ಲಭ್ಯವಾಗ್ತಕ್ಕಂಥ ಈ ಒಂದು ತುಷ್ಟುಗುಣವನ್ನು ನಾವೇನಂತ ಕರಿತೀವಿ, ಒಟ್ಟು ತುಷ್ಟುಗುಣ ಅಂತ ಕರಿತೀವಿ. Total utility means it is the sum of the utility derived from all units of commodity consumed. ಅಂದರೆ ಒಂದು ಸರಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಯೂನಿಟ್ಗಳಿಂದ ಲಭ್ಯವಾಗ್ತಕ್ಕಂಥ ಈ ಒಂದು ತೃಪ್ತಿ ಅಥವಾ ತುಷ್ಟುಗುಣವನ್ನು ನಾವೇನಂತ ಕರಿತೀವಿ, ಒಟ್ಟು ತುಷ್ಟುಗುಣ ಅಂತ ಕರಿತೀವಿ. ಅಂದರೆ ಒಬ್ಬ ಅನುಭೋಗಿಯ ಬಳಿ ಒಂದು ಸರಕು ಅಂತಾರೆ, ಅದು ಸೇಬುಹಣ್ಣು ಆಗಿರ್ಬೋದು ಅಥವಾ ಇರೆಸ್ಪೆಕ್ಟಿವ್ ಎನಿ ಕಮಾಡಿಟಿ ಆಗಿರ್ಬೋದು. ಆ ಸರಕಿನ ವಿವಿಧ ಘಟಕಗಳು, ಫಾರ್ ಎಕ್ಸಾಂಪಲ್ 10 ಅಂತ ನಾವು ಇಟ್ಕೊಳ್ಳೋಣ. ಆ 10 ಘಟಕಗಳಿಂದ ಅವನಿಗೆ ಲಭ್ಯವಾಗ್ತಕ್ಕಂಥ ತುಷ್ಟುಗುಣವನ್ನು ನಾವೇನಂತ ಕರಿತೀವಿ, ಒಟ್ಟು ತುಷ್ಟುಗುಣ ಅಂತ ಕರಿತೀವಿ.
ಅನುಭೋಗಿಯ ಬಳಿ ಒಂದು ಸರಕಿನ 10 ಘಟಕಗಳು ಇದ್ದಂಥ ಸಂದರ್ಭದಲ್ಲಿ ಆ 10 ಘಟಕಗಳನ್ನು ಸೇವಿಸಿದ ನಂತರ ಆ 10 ಘಟಕಗಳಿಂದ ಅವನಿಗೆ ಲಭ್ಯವಾಗ್ತಕ್ಕಂಥ ತೃಪ್ತಿ ಅಥವಾ ತುಷ್ಟಿಗುಣವನ್ನು ನಾವೇನಂತ ಕರಿತೀವಿ, ಟೋಟಲ್ ಯುಟಿಲಿಟಿ ಅಂತ ಕರಿತೀವಿ. ಅಂದರೆ ಒಬ್ಬ ಅನುಭೋಗಿ ಪರ್ಟಿಕ್ಯುಲರ್ ಆಗಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಸರಕಿನ ವಿವಿಧ ಘಟಕಗಳನ್ನು ಅನುಭವಿಸಿದಂಥ ಸಂದರ್ಭದಲ್ಲಿ ಆ ಎಲ್ಲ ಘಟಕಗಳಿಂದ ಅವನಿಗೆ ಲಭ್ಯವಾಗ್ತಕ್ಕಂಥ ತುಷ್ಟಿಗುಣವನ್ನು ಒಟ್ಟು ತುಷ್ಟಿಗುಣ ಅಂತ ಕರಿತೀವಿ. ಈ ಒಟ್ಟು ತುಷ್ಟಿಗುಣವನ್ನು ನಾವು ಈಕ್ವೇಷನ್ ರೂಪದಲ್ಲಿ ಈ ರೀತಿ ಹೇಳ್ತೀವಿ, ಟೋಟಲ್ ಯುಟಿಲಿಟಿ ಆಫ್ ಎಕ್ಸ್ ಕಾಮೋಡಿಟಿ ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಕ್ವಾಂಟಿಟಿ ಆಫ್ ಎಕ್ಸ್ ಅಂತ. ಅಂದರೆ ಒಟ್ಟು ತುಷ್ಟಿಗುಣ ಏನನ್ನು ಅವಲಂಬಿಸಿರುತ್ತೆ, ಎಕ್ಸ್ ಸರಕಿನ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಟೋಟಲ್ ಯುಟಿಲಿಟಿ ಆಫ್ ಎಕ್ಸ್ ಕಾಮೋಡಿಟಿ TU X ಅಂತಾರೆ ಟೋಟಲ್ ಯುಟಿಲಿಟಿ ಆಫ್ ಎಕ್ಸ್ ಕಾಮೋಡಿಟಿ ಇಸ್ ಈಕ್ವಲ್ ಟು ಫಂಕ್ಷನ್ ಆಫ್ ಕ್ವಾಂಟಿಟಿ ಆಫ್ ಎಕ್ಸ್ ಕಾಮೋಡಿಟಿ. ಎಕ್ಸ್ ಸರಕಿನ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಅಂದರೆ ಒಟ್ಟು ತುಷ್ಟಿಗುಣ ಏನನ್ನು ಅವಲಂಬಿಸಿರುತ್ತೆ, ಎಕ್ಸ್ ಸರಕಿನ ಪ್ರಮಾಣವನ್ನು ಅವಲಂಬಿಸಿರುತ್ತದೆ. ಈ ಈಕ್ವೇಷನ್ ಅಲ್ಲಿ ಕ್ವಾಂಟಿಟಿ ಆಫ್ ಎಕ್ಸ್ ಕಾಮೋಡಿಟಿ ಇಸ್ ದಿ ಇಂಡಿಪೆಂಡೆಂಟ್ ವೇರಿಯಬಲ್, ಟೋಟಲ್ ಯುಟಿಲಿಟಿ ಆಫ್ ಎಕ್ಸ್ ಕಾಮೋಡಿಟಿ ಇಸ್ ದಿ ಡಿಪೆಂಡೆಂಟ್ ವೇರಿಯಬಲ್. ಈ ಇಂಡಿಪೆಂಡೆಂಟ್ ವೇರಿಯಬಲ್ಸ್ ಮತ್ತು ಡಿಪೆಂಡೆಂಟ್ ವೇರಿಯಬಲ್ಸ್ ನಡುವೆ ಇರತಕ್ಕಂಥ ಈ ಒಂದು ರಿಲೇಶನ್ಶಿಪ್ ಅನ್ನು ನಾವೇನಂತ ಕರಿತೀವಿ, ಫಂಕ್ಷನ್ ಅಂತ ಕರಿತೀವಿ. ಅಂದರೆ ಒಬ್ಬ ಅನುಭೋಗಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಸರಕಿನ ಎಷ್ಟು ಪ್ರಮಾಣದಷ್ಟು ಘಟಕಗಳಿರ್ತಾವೋ ಆ ಎಲ್ಲ ಘಟಕಗಳನ್ನು ಸೇವಿಸಿದ ನಂತರ ಆ ಎಲ್ಲ ಘಟಕಗಳಿಂದ ಅವನಿಗೆ ಲಭ್ಯವಾಗ್ತಕ್ಕಂಥ ಈ ಒಂದು ತುಷ್ಟಿಗುಣವನ್ನು ನಾವೇನಂತ ಕರಿತೀವಿ, ಒಟ್ಟು ತುಷ್ಟಿಗುಣ ಅಂತ ಕರಿತೀವಿ. ಇನ್ನೊಂದು ಕಾನ್ಸೆಪ್ಟ್ ಅಂತ ಅಂದರೆ ಅದನ್ನು ನಾವು ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ, ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಸೊ ಮಾರ್ಜಿನಲ್ ಯುಟಿಲಿಟಿ ರೆಫರ್ಸ್ ಟು ಅಡಿಷನಲ್ ಯುಟಿಲಿಟಿ ಡಿರೈವ್ಡ್ ಫ್ರಮ್ ದಿ ಕನ್ಸಂಪ್ಷನ್ ಆಫ್ ಅಡಿಷನಲ್ ಯೂನಿಟ್ ಆಫ್ ಕಮಾಡಿಟಿ. ಅಂದರೆ ಒಬ್ಬ ಅನುಭೋಗಿ ಒಂದು ಹೆಚ್ಚುವರಿ ಘಟಕದಷ್ಟು ಸರಕನ್ನು ಸೇವಿಸಿದಂಥ ಸಂದರ್ಭದಲ್ಲಿ ಆ ಹೆಚ್ಚುವರಿ ಘಟಕದಿಂದ ಅವನಿಗೆ ಲಭ್ಯವಾಗತಕ್ಕಂಥ ಹೆಚ್ಚುವರಿ ತುಷ್ಟಿಗುಣ ಅಥವಾ ತೃಪ್ತಿಯನ್ನು ನಾವೇನಂತ ಕರಿತೀವಿ, ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಒಬ್ಬ ಅನುಭೋಗಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಹೆಚ್ಚುವರಿ ಘಟಕದಷ್ಟು ಸರಕನ್ನು ಅಥವಾ ಹಣ್ಣನ್ನು ಸೇವಿಸಿದಂಥ ಸಂದರ್ಭದಲ್ಲಿ ಆ ಹೆಚ್ಚುವರಿ ಸರಕು ಅಥವಾ ಹಣ್ಣಿನಿಂದ ಲಭ್ಯವಾಗ್ತಕ್ಕಂಥ ಹೆಚ್ಚುವರಿ ತೃಪ್ತಿಯನ್ನು, ಅಡಿಷನಲ್ ಯುಟಿಲಿಟಿಯನ್ನು ನಾವೇನಂತ ಕರಿತೀವಿ, ಮಾರ್ಜಿನಲ್ ಯುಟಿಲಿಟಿ ಅಂತ ಕರಿತೀವಿ. ಇದನ್ನು ಈ ರೀತಿಯೂ ಕೂಡ ಕ್ಯಾಲ್ಕುಲೇಷನ್ ಮಾಡ್ಬೋದು. ಯಾವ ರೀತಿ ಅಂತಾರೆ, ಚೇಂಜಸ್ ಇನ್ ಟೋಟಲ್ ಯುಟಿಲಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ದಿ ಕ್ವಾಂಟಿಟಿ ಆಫ್ ಕನ್ಸಂಪ್ಷನ್. ಅಂದರೆ ಒಟ್ಟು ತುಷ್ಟಿಗುಣದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಮತ್ತು ಒಟ್ಟು ಈ ಒಂದು ಅನುಭೋಗದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಅನುಪಾತದ ಮುಖಾಂತರನೂ ಕೂಡ ಸೀಮಾಂತ ತುಷ್ಟಿಗುಣವನ್ನು ಲೆಕ್ಕಾಚಾರ ಮಾಡಬಹುದು. ಸೀಮಾಂತ ತುಷ್ಟಿಗುಣವನ್ನು ಹೇಗೆ ಲೆಕ್ಕಾಚಾರ ಮಾಡ್ತಾರೆ, ಈ ಈಕ್ವೇಷನ್ ಮುಖಾಂತರ ಮಾರ್ಜಿನಲ್ ಯುಟಿಲಿಟಿ ಇಸ್ ಈಕ್ವಲ್ ಟು ಚೇಂಜ್ ಇನ್ ದಿ ಟೋಟಲ್ ಯುಟಿಲಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ದಿ ಕ್ವಾಂಟಿಟಿ ಆಫ್ ಕನ್ಸಂಪ್ಷನ್. ಅಂದರೆ ಒಟ್ಟು ತುಷ್ಟಿಗುಣದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಮತ್ತು ಒಟ್ಟು ಅನುಭೋಗದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ, ಇವೆರಡರ ನಡುವಿನ ಅನುಪಾತದ ಮುಖಾಂತರ ಈ ಒಂದು ಸೀಮಾಂತ ತುಷ್ಟಿಗುಣವನ್ನು ಲೆಕ್ಕಾಚಾರ ಮಾಡಲಾಗುತ್ತೆ. ಇದನ್ನು ಈಕ್ವೇಷನ್ ರೂಪದಲ್ಲಿ ಈ ರೀತಿಯೂ ಕೂಡ ಹೇಳ್ಬೋದು, ಮಾರ್ಜಿನಲ್ ಯುಟಿಲಿಟಿ ಆಫ್ ಎನ್ ಕಮಾಡಿಟಿ ಇಸ್ ಈಕ್ವಲ್ ಟು ಟೋಟಲ್ ಯುಟಿಲಿಟಿ ಆಫ್ ಎನ್ ಕಮಾಡಿಟಿ ಮೈನಸ್ ಟೋಟಲ್ ಯುಟಿಲಿಟಿ ಆಫ್ ಎನ್ ಮೈನಸ್ 1. ಇಲ್ಲಿ MUN ಅಂತಂದರೆ ಎನ್ ಘಟಕಗಳ ಈ ಒಂದು ಸೀಮಾಂತ ತುಷ್ಟಿಗುಣವನ್ನು ಅಂತ ನಾವು ಹೇಳ್ತೀವಿ. ಇನ್ನು TUN ಅಂತಂದರೆ ಎನ್ ಘಟಕಗಳ ಒಟ್ಟು ತುಷ್ಟಿಗುಣ ಅಂತ ನಾವು ಹೇಳ್ತೀವಿ. TUN-1 ಅಂತಂದರೆ ಒಟ್ಟು ತುಷ್ಟಿಗುಣದಲ್ಲಿ ಒಂದು ಘಟಕದಷ್ಟು ಎನ್ ಕಳೆದಂಥ ಸಂದರ್ಭದಲ್ಲಿ ಆಗ ಲಭ್ಯವಾಗ್ತಕ್ಕಂಥ ಇದನ್ನು ನಾವೇನಂತ ಕರಿತೀವಿ, ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಓಕೆ, ಹೀಗೆ ಈ ಒಂದು ಸೀಮಾಂತ ತುಷ್ಟಿಗುಣವನ್ನು ಈ ರೀತಿ ಲೆಕ್ಕಾಚಾರ ಮಾಡ್ತೀವಿ. ಯಾವ ರೀತಿ ಅಂತಾರೆ, ಮಾರ್ಜಿನಲ್ ಯುಟಿಲಿಟಿ ಇಸ್ ಈಕ್ವಲ್ ಟು ಚೇಂಜ್ ಇನ್ ದಿ ಟೋಟಲ್ ಯುಟಿಲಿಟಿ ಡಿವೈಡೆಡ್ ಬೈ ಚೇಂಜ್ ಇನ್ ದಿ ಕ್ವಾಂಟಿಟಿ ಆಫ್ ಕನ್ಸಂಪ್ಷನ್. ನೋಡಿ, ಮಾರ್ಷಲ್ ರವರ ಈ ಒಂದು ಸಂಖ್ಯಾ ಸೂಚಕ ತುಷ್ಟಿಗುಣ ವಿಶ್ಲೇಷಣೆಯಲ್ಲಿ 3 ಈ ಒಂದು ಸಿದ್ಧಾಂತಗಳು ಬರ್ತವೆ ಅಥವಾ ನಿಯಮಗಳು ಬರ್ತವೆ. ಆ 3 ನಿಯಮಗಳು ಅಂತಾರೆ, ಒಂದು ದಿ ಲಾ ಆಫ್ ಡಿಮಿನಿಷಿಂಗ್ ಮಾರ್ಜಿನಲ್ ಯುಟಿಲಿಟಿ, ಸೆಕೆಂಡ್ ಒನ್ ದಿ ಲಾ ಆಫ್ ಈಕ್ವಲ್ ಮಾರ್ಜಿನಲ್ ಯುಟಿಲಿಟಿ ಅಂಡ್ ದಿ ಥರ್ಡ್ ಒನ್ ಇಸ್ ಕನ್ಸ್ಯೂಮರ್ ಸರ್ಪ್ಲಸ್. ಅಂದರೆ ಇಳಿಮುಖ ಸೀಮಾಂತ ತುಷ್ಟಿಗುಣ ನಿಯಮ, ಸಮ ಸೀಮಾಂತ ತುಷ್ಟಿಗುಣ ನಿಯಮ
ಹಾಗೆಯೇ ಅನುಭೋಗಿ ಅಧಿಕ ತೃಪ್ತಿ ಅಂತಕ್ಕಂಥ 3 ಸಿದ್ಧಾಂತಗಳನ್ನು ನಾವು ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಅಲ್ಲಿ ನೋಡ್ತೀವಿ. ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆಯಲ್ಲಿ ನಾವು 3 ನಿಯಮಗಳನ್ನು ನೋಡ್ತೀವಿ. ಓಕೆ, ಆ 3 ನಿಯಮಗಳು ಮುಖ್ಯವಾಗಿ ಯಾವ ಪರಿಕಲ್ಪನೆಯ ಮೇಲೆ ನಿಂತಿದ್ದಾವೆ ಅಂತಂದ್ರೆ ಅದು ಸೀಮಾಂತ ತುಷ್ಟಿಗುಣದ ಪರಿಕಲ್ಪನೆ ಮೇಲೆ ನಿಂತಿದ್ದಾವೆ. ಅಂದರೆ ಈ ಒಂದು ಕಾರ್ಡಿನಲ್ ಯುಟಿಲಿಟಿ ಅನಾಲಿಸಿಸ್ ಮುಖ್ಯವಾದ ಈ ಒಂದು ಪರಿಭಾವನೆ ಅಂತಾರೆ, ದಟ್ ಈಸ್ ಕಾಲ್ಡ್ ಮಾರ್ಜಿನಲ್ ಯುಟಿಲಿಟಿ. ಈ ಒಂದು ಮಾರ್ಜಿನಲ್ ಯುಟಿಲಿಟಿ ಲೆಕ್ಕಾಚಾರದ ಆಧಾರದ ಮೇಲೆ ಈ ಒಂದು ಸಿದ್ಧಾಂತಗಳ ಪ್ರತಿಪಾದನೆ ನಿಂತಿದೆ. ಓಕೆ ಓಕೆ ವಿದ್ಯಾರ್ಥಿಗಳೇ, ನೋಡಿ ಇದುವರೆಗೂ ನಾನು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಅಂದ್ರೇನು, ಅದು ಯಾವಾಗಿನಿಂದ ಆರಂಭವಾಯಿತು, ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆ ಅದನ್ನು ಪ್ರತಿಪಾದಿಸಿರ್ತಕ್ಕಂಥ ಆರ್ಥಿಕ ಚಿಂತಕರವರು, ಹಾಗೆಯೇ ಈ ಒಂದು ಸಂಖ್ಯಾಸೂಚಕ ತುಷ್ಟಿಗುಣ ವಿಶ್ಲೇಷಣೆಯನ್ನು ವ್ಯವಸ್ಥಿತ ರೀತಿಯಲ್ಲಿ ಅಭಿವೃದ್ಧಿಪಡಿಸಿದ್ದು ಪ್ರೊಫೆಸರ್ ಆಲ್ಫ್ರೆಡ್ ಮಾರ್ಷಲ್ ಅವರು. ಅನುಭೋಗಿಯ ವರ್ತನೆಗೆ ಸಂಬಂಧಪಟ್ಟಿರ್ತಕ್ಕಂಥ ಈ ಒಂದು ತುಷ್ಟಿಗುಣ ವಿಶ್ಲೇಷಣೆ ಅಂತಕ್ಕಂಥದ್ದು ತುಂಬ ಮಹತ್ತರವಾಗಿರ್ತಕ್ಕಂಥ ವಿಶ್ಲೇಷಣೆ ಆಗಿದೆ. ಓಕೆ, ಈ ಒಂದು ತುಷ್ಟಿಗುಣ ವಿಶ್ಲೇಷಣೆಯಲ್ಲಿ ನಾವು 2 ಪರಿಭಾವನೆಗಳನ್ನು ನೋಡ್ತೀವಿ. ಆ 2 ಪರಿಭಾವನೆಗಳು ಅಂತಾರೆ, ಒಂದು ಟೋಟಲ್ ಯುಟಿಲಿಟಿ, ಅನದರ್ ಒನ್ ಇಸ್ ಮಾರ್ಜಿನಲ್ ಯುಟಿಲಿಟಿ ಅಂತ. ಈ ಟೋಟಲ್ ಯುಟಿಲಿಟಿ ಅಂತಂದ್ರೇನು ಮತ್ತು ಮಾರ್ಜಿನಲ್ ಯುಟಿಲಿಟಿ ಅಂತ ಅಂದ್ರೇನು ಅನ್ನೋದ್ರ ಬಗ್ಗೆ ನೀವು ಸಾಕಷ್ಟು ಮಾಹಿತಿಯನ್ನು ಪಡ್ಕೊಂಡಿರ್ಬೇಕಾಗುತ್ತೆ. ಟೋಟಲ್ ಯುಟಿಲಿಟಿ ಅಂದರೆ ಒಟ್ಟು ತುಷ್ಟಿಗುಣ ಅಂತಾರೆ, ಒಬ್ಬ ಅನುಭೋಗಿ ಒಂದು ನಿರ್ದಿಷ್ಟ ಸಮಯದಲ್ಲಿ ಒಂದು ಸರಕಿನ ವಿವಿಧ ಘಟಕಗಳನ್ನು ಅನುಭೋಗಿಸಿದಂಥ ಸಂದರ್ಭದಲ್ಲಿ ಆ ಎಲ್ಲ ಘಟಕಗಳಿಂದ ಅವನಿಗೆ ಲಭ್ಯವಾಗ್ತಕ್ಕಂಥ ತುಷ್ಟಿಗುಣವನ್ನು ಒಟ್ಟು ತುಷ್ಟಿಗುಣ ಅಂತ ಕರಿತೀವಿ. ಸೊ ಫಾರ್ ಎಕ್ಸಾಂಪಲ್, ಒಬ್ಬ ಅನುಭೋಗಿ ಒಂದು ಸರಕಿನ 10 ಘಟಕಗಳನ್ನು ಹೊಂದಿದ್ದಂಥ ಸಂದರ್ಭದಲ್ಲಿ ಆ 10 ಘಟಕಗಳಿಂದ ಅವನಿಗೆ ಲಭ್ಯವಾಗ್ತಕ್ಕಂಥ ತುಷ್ಟಿಗುಣವನ್ನು ಒಟ್ಟು ತುಷ್ಟಿಗುಣ ಅಂತ ಕರಿತೀವಿ. ಇನ್ನು ಸೀಮಾಂತ ತುಷ್ಟಿಗುಣ ಅಂತ ಅಂದರೆ ಒಂದು ಹೆಚ್ಚುವರಿ ಘಟಕದಷ್ಟು ಸರಕನ್ನು ಸೇವಿಸಿದಂಥ ಸಂದರ್ಭದಲ್ಲಿ ಆ ಹೆಚ್ಚುವರಿ ಘಟಕದಿಂದ ಅವನಿಗೆ ಲಭ್ಯವಾಗ್ತಕ್ಕಂಥ ಈ ಒಂದು ತುಷ್ಟಿಗುಣವನ್ನು ನಾವೇನಂತ ಕರಿತೀವಿ, ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತೀವಿ. ಈಗ ಉದಾಹರಣೆಯಾಗಿ ಅನುಭೋಗಿ 10ನೇ ಘಟಕದಷ್ಟು ಸರಕನ್ನು ಸೇವಿಸಿದ ನಂತರ ಅವನು ಏನು 11ನೇ ಘಟಕದಷ್ಟು ಸರಕನ್ನು ಸೇವಿಸಿದಂಥ ಸಂದರ್ಭದಲ್ಲಿ ಆಗ ಅವನಿಗೆ ಲಭ್ಯವಾಗ್ತಕ್ಕಂಥ ಹೆಚ್ಚುವರಿ ತೃಪ್ತಿ ಅಥವಾ ತುಷ್ಟಿಗುಣವನ್ನು ನಾವೇನಂತ ಕರಿತೀವಿ, ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಹೀಗೆ ಒಟ್ಟು ತುಷ್ಟಿಗುಣ ಅಂತಂದ್ರೇನು, ಸೀಮಾಂತ ತುಷ್ಟಿಗುಣ ಅಂತಂದ್ರೇನು, ಈ ಒಂದು ವಿಚಾರಗಳ ಬಗ್ಗೆ ಇದುವರೆಗೂ ತಿಳ್ಕೊಂಡ್ರೆ ಇದನ್ನು ತಮಗೆಲ್ಲರೂ ಕೂಡ ವಂದನೆಗಳು.